ಬಂದೆ, ದೇವೇಗೌಡರು ಮೊನ್ನೆ ಎಲೆಕ್ಷನ್ ಅಲ್ಲಿ ಬಂದು ನಾನು ಸೋಲಿಸಿಂದ ಎದೆ ಬಿಡ್ಕೊಂಡು ಹೊರಟೋದ್ರು. ಈ ಮೀಡಿಯಾದವ್ರು ನನಗೆ ಹೇಳೋರು, ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ 5,000 ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ. ಈ ಹೋಬಳಿ ನನಗೆ 5,500 ಲೀಡ್ ಕೊಟ್ಟು 5,500 ಮತ್ತೆ ದೊಡ್ಡೇರಿ ಹೋಬಳಿಯಿಂದ ಎಲ್ಲ ಒಕ್ಕಲಿಗೆ ಕೂಚಿಟ್ಟಿಗಿರೋದು, ಒಕ್ಕಲಿಗರು ರಾಜಣ್ಣ ಒಂದು ಓಟ್ ಹಾಕೋದಿಲ್ಲ ಅಂದ್ಬಿಡು. 5,500 ಲೀಡ್ ಅವ್ರು ಹಾಕ್ತಿದ್ರು. ಎಲ್ಲಪ್ಪ ಬರೋದು ನನಗೆ ಏನ್ ರೈತಂಕಪ್ಪ ಇದ್ದಾರೆ ಬರ್ತಿರ್ತ ಅವ್ರು ಆಗದೆ ಇದ್ದಾರೆ. ಹಾಗಾಗಿ ನಾನು ಯಾವತ್ತು ಜಾತಿ ಆಧಾರದ ಮೇಲೆ ಮಾತಾಡ್ದವನಲ್ಲ. ಒಳ್ಳೇದು ಕೆಟ್ಟ ಎರಡಕ್ಕೆ. ಮತ್ತೆ ಬಡವರು ಬಲ್ಲಿದ್ರು. ನಮ್ದು ಯಾವತ್ತೂ ನಾವು ಬಡವ್ರ ಪರವಾಗಿ ಇರೋಂತ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮ್ಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾನು ಸದಾ ಒಬ್ರು ಒಂದು ಬಾಟ ಹಿಡಿದಿಲ್ಲ. ಗಿರಾಕಿಗಳು ಎಲ್ಲ ಒಂದು 100 ಬಾಟ ಹಿಡಿಯೋರು, ಒಬ್ಬರು ಹಿಡಿದಿಲ್ಲ. ಅದೇ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡ್ಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ. ನಾನಂತೂ ಇಲ್ಲ, ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ, ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ, ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ, ಅವ್ರ ಬೆಂಬಲನೇ ನಮಗೆ ಆನೆ ಬಲ. ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ, ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಮಧುಗಿರಿ ತಾಲೂಕಿಗೆ ಏನ್ ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೊತೀನಿ. ಏನಪ್ಪ ಮಧುಗಿರಿನಲ್ಲಿ ನಾನು ಸರಿ MLA ಆಗ್ಬಿಟ್ಟೆ, ಏನ್ ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತೇಳಿ. ಏನ್ ನನ್ನ ಸಂಬಂಧ ಇದೆಯೋ ಗೊತ್ತಿಲ್ಲ. ನಾನು MLA ಆದ್ರೆ ತುಮಕೂರು ಸಿಟಿಲಿ ಆಗ್ಬೇಕು, ಇಲ್ಲ ತುಮಕೂರು ಊರಲ್ಲೂ ಆಗ್ಬೇಕು. ತುಮಕೂರು ತಾಲೂಕು ನನ್ನ ಒಂದು ಸ್ವಂತ ತಾಲೂಕಲ್ಲಿ. ಆದ್ರೆ ನಾನು ಇಲ್ಲಿಗೆ ಬಂದು, ನಾನು ಬೆಳಗಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ 2004ರಲ್ಲಿ. ಆದ್ರೆ 98ರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ, ಆಗ ಮಧುಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ದೆ. ನಿಮ್ಮಲ್ಲಿ ದೊಡ್ಡೇರಿ ಹೋಬಳಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ಅನ್ನು ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ. ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ. ಹಾಗಾಗ್ತದೆ. ಆಯ್ತಪ್ಪ, ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ, ಮತ್ತೆ ಸುಮ್ಮನೆ ಕೂತ್ಕೊಂಡ್ಬಿಡಿ. ಈಗ ಇದು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ, ಒಬ್ರು ಒಂದು ಬಾಟ ಹಿಡಿದಿಲ್ವಲ್ಲ ಯಾಕೆ?